ಗೀ ರೋಸ್ಟ್ ಅಪ್ಪ, ತುಪ್ಪ ಹಾಕಿ ಗೀ ರೋಸ್ಟ್ ಮಾಡಿರೋದು. ಇನ್ನೊಂಚೂರು ಹಾಕೋಣ. ಹಾಂ ಬಿಡ, ಓಕೆ. ಸಾಕು 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 ಬಿಡ. ನೆಲ್ಲಿ ಮುಳಿ ಹಾಕು, ನೆಲ್ಲಿ ಮುಳಿ. ಇವತ್ತು ಬೀಗ್ ರೂಟಕ್ಕೆ ಹೋಗ್ತಾ ಇದ್ದೀನಿ. ಪ್ಯಾಲೇಸ್ ಗ್ರೌಂಡಲ್ಲಿ, ನಾನು ಯಾವತ್ತೂ ಅಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಬೀಗ್ ರೂಟಕ್ಕೆ ಹೋಗೇ ಇಲ್ಲ. ನೋಡೋಣ ಇವತ್ತು ಹೇಗಿರುತ್ತೆ. ಇವತ್ತು ಹೋಗ್ತಾ ಇದ್ದೀನಿ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ. ಬನ್ನಿ ಇವತ್ತು ಅದನ್ನು ತೋರಿಸ್ತೀನಿ ಇವತ್ತು ನಿಮಗೆ. ಸುಮಾರು 3-4 ಸಾವಿರ ಜನಕ್ಕೆ ಹೇಳಿರ್ತಾರೆ ಈ ಥರ ದೊಡ್ಡ ಗ್ರೌಂಡಲ್ಲಿ, ಪ್ಯಾಲೇಸ್ ಗ್ರೌಂಡಲ್ಲಿ ಬೀಗ್ ರೂಟ ಮಾಡಿಸಿದ್ರೆ ತುಂಬ ಜನ ಜಾಸ್ತಿ. ನಾವೇನು ಮಾಡೋದು ಅಂತಂದರೆ ಹಿಂಭಾಗದಿಂದ ಹೋಗ್ತಾ ಇದ್ದೀವಿ ಒಳಗಡೆ. ಅಯ್ಯೋ ನೋಡು ನಮ್ಮ ಕತೆ ಹೆಂಗೆ. ಹಿಂಭಾಗದಿಂದ ಒಳಗಡೆ ಹೋಗಿ ಅಲ್ಲಿ ನಾವು ಇವಾಗ ನೋಡ್ತೀವಿ, ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ತುಂಬ ನಮ್ಮ ಮೇಯ್ನ್ ಎಂಟ್ರೆನ್ಸಿಂದ ಹೋಗಿದ್ರೆ ತುಂಬ ಜನ ನಿಂತಿದ್ರು ಅಲ್ಲಿ. ನೋಡಿ ಒಳಗಡೆ ಬಂದ್ಬಿಟ್ಟು ಇವಾಗ ತುಂಬ ಜನ ಇದ್ದಾರೆ. ಆದರೆ ಇಷ್ಟು ಜನ ಮಾಮೂಲಿ ನೀವು ಈ ಬೀಗ್ ರೂಟಕ್ಕೆ ಹೆಂಗೆ ಅಂತ ಅಂದರೆ, ನೀವೇನಾರು ಒಬ್ರಿಗೆ ಹೇಳಿದ್ರೆ ಇಬ್ಬರು ಬರ್ತಾರೆ, ಆ ಥರ ಲೆಕ್ಕದಲ್ಲಿ ಇಟ್ಕೋಬೇಕು ಇದನ್ನು. ಅದರಲ್ಲೂ ಭಾನುವಾರ ನೀವೇನಾದರೂ ಬೀಗ್ ರೂಟ ಮಾಡಿದ್ರೆ ತುಂಬ ಜನ ಬರ್ತಾರೆ. ಆದರೆ ಎಲ್ಲದಕ್ಕೂ ರೆಡಿ ಇರಬೇಕಷ್ಟೇ ಮಾಡೋರು. ಈಗ ನೋಡಿ ನಾವು ಇಲ್ಲಿ ಬಂದ ಒಳಗಡೆ ಗೀ ರೋಸ್ಟ್ ಮಾಡಿರೋದು. ಇನ್ನೊಂಚೂರು ಹಾಕೋಣ. ಹಾಂ ಬಿಡ, ಓಕೆ. ಸಾಕು ಸಾಕು. ಗೀ ರೋಸ್ಟ್ ಅಂದ್ರೆ ಏನು ಗೊತ್ತಿಲ್ಲ. ನಮ್ಗೆ ಬೇಕಾಗಿರೋದೇ ನಲ್ಲಿ ಮುಳೆ ಕಬಾಬು. ಹಾಂ ನೀರು ದೋಸೆ. ಏನು ಮಟನೇ ಬಂದಿಲ್ವಲ್ಲ, ಏನು ಅದು ಬರೀ ನೀರು. ಮಟನ್ ಅಲ್ಲ, ಮಟನ್ ಆಮೇಲೆ ಬರ್ತದೆ. ಅಲ್ಲ ಬೇರೆ. ಓಕೆ ಬಾಸ್, ಹೆಂಗೆ ಸೂಪರ್ ಅಣ್ಣ. ನೆಲ್ಲಿ ಮುಳಿ ಹಾಕಲ್ಲ, ನೆಲ್ಲಿ ಮುಳಿ ಹಾಕಿ. ಸಾಕು ಸಾಕು ಬಿಡೋಣ. ನೆಲ್ಲಿ ಮುಳಿ ಹಾಕು, ನೆಲ್ಲಿ ಮುಳಿ. ಆಯ್ತು, ಓಕೆ. ಬೇಜಾರು ಮಾಡ್ಕೋಬೇಡಿ. ಆಯ್ತು, ಮನೆ ಆಗಿದ್ರೆ ಓಕೆ ಬಿಡ. ಹೋಗ್ಲಿ ಹೋಗ್ಲಿ ಹೋಗ. ಹಂಗೆ ತಮ್ಮಂದು ಹಾಕು, ನೀನು ಬರೀ ಸಾರು ಹಾಕ್ಬಿಡ. ಬರೀ ಸಾಂಬಾರು ಹಾಕು. ಹೌದು ಕರೆಕ್ಟ್. ಆ್ಯಕ್ಚುಲಿ ನಾವು ಹೋದಾಗ ತುಂಬ ಲೇಟ್ ಆಗೋಗಿತ್ತು. ಒಂದು 2:30 ಆಗಿತ್ತು. ಅದರಿಂದ ಏನಾಯಿತು ಅಂತಂದರೆ ಸ್ವಲ್ಪ ಐಟಮ್ ಸ್ವಲ್ಪ ಖಾಲಿ ಆಗಿದ್ದು. ಜೊತೆಗೆ ಬೀಡ ಅದು ಇದು ಎಲ್ಲ ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ. ತುಂಬ ಜನ ಬಂದಿದ್ದರು. ಬೀಡ ಎಲ್ಲ ಖಾಲಿ ಆಗಿತ್ತು. ಬಟ್ ಆದರೆ ಓಕೆ, ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ತುಂಬ ಜನ ಬಂದಿರ್ತಾರೆ. ಅದು ಅವಾಯ್ಡ್ ಮಾಡೋದು ತುಂಬ ಕಷ್ಟ. ಎಷ್ಟೊಂದು ಜನ ಇರ್ತಾರಲ್ವ, ಅವ್ರಿಗೂ ಕಷ್ಟ ಆಗುತ್ತೆ. ನೋಡಿ ಬೀಗ್ ರೂಟ ಅಂದರೆ ನೋಡಿ ಇದೇ ಥರನೇ ತುಂಬ ಜನ ಬರ್ತಾರೆ. ಅದರಲ್ಲೂ ಈಗ ದೊಡ್ಡವರು ಈಗ ಮಾಡಿದ್ರೆ ತುಂಬ ಕಾಂಟ್ಯಾಕ್ಟ್ ಜಾಸ್ತಿ ಇರೋರೆಲ್ಲ ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಬ್ರಿಗೊಬ್ರು ಹೇಳಿ ತುಂಬ ಜನ ಬರ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ 4,000-5,000 ಜನನೂ ಆಗೋಗ್ಬೋದು. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಬ್ರಿಗೆ ಹೇಳಿ ಒಬ್ರಿಗೆ ಬಿಡೋಕ್ಕಾಗಲ್ಲ. ಅದರಿಂದ ಇಷ್ಟು ಜನ ಬಂದಿದ್ದಾರೆ. ನಾವು ಊಟ ಮುಗಿಸ್ಕೊಂಡು ಬಂದೋ ಇವಾಗ ಹೊರಗಡೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಮಟನ್ ಊಟ.
ಮತ್ತು ಎಲ್ಲ ಥರ ಐಟಮ್ಗಳೆಲ್ಲ ಮಾಡಿದರು. ಫಿಶ್ಶು ಮತ್ತು ಬೋಟಿ ಒಂದು ನಮಗೇನೋ ಸಿಕ್ಕಿಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ. ಇದೇ ಪ್ಯಾಲೇಸ್ ಗ್ರೌಂಡಲ್ಲಿ ಆ್ಯಕ್ಚುಲಿ ಮದುವೆನೂ ಮಾಡ್ತಾರೆ. ಜೊತೆಗೆ ನೋಡಿ ಈ ಜಾಗದಲ್ಲಿ ರಿಸೆಪ್ಷನ್ ಮಾಡ್ತಾರೆ. ನೋಡಿ ಹೇಗಿದೆ ಇದೆಲ್ಲ ಡೆಕೋರೇಟ್ ಮಾಡಿರುವಂಥದ್ದು. ಟೆಂಟ್ ಹಾಕಿ ಮೇಲೆ ಎಲ್ಲ ಗ್ರೌಂಡಲ್ಲಿ ಮದುವೆ ಮಾಡ್ತೀವಿ ಅಂತಂದರೆ ನೋಡಿ ಈ ಥರ ಎಲ್ಲ ಡೆಕೋರೇಟ್ ಮಾಡಿಕೊಡ್ತಾರೆ. ಮದುವೆ ಮಾಡ್ಬೋದು. ಇಲ್ಲಿ ಯಾರು ಬಿಲ್ಡಿಂಗ್ ಕಟ್ಟಿರಲ್ಲ, ಈ ಥರ ಡೆಕೋರೇಟ್ ಮಾಡಿಕೊಡ್ತಾರೆ ಅಷ್ಟೇ. ನೋಡಿ ಎಲ್ಲಿ ನೋಡಿದ್ರು ಬರೀ ಕಾರ್ಗಳೇ ನಿಂತಿರ್ತವೆ. ಯಾಕೆ ಅಂತ ಅಂದರೆ ಇಲ್ಲಿ ಬರೋರೆಲ್ಲ ಸಾಮಾನ್ಯವಾಗಿ ಕಾರಲ್ಲೇ ಬರೋದು. ಬೈಕಲ್ಲಿ ಬರೋರು ತುಂಬ ಕಮ್ಮಿ. ಆಟೋದಲ್ಲಿ ಬರ್ತಾರೆ, ಇಲ್ಲಾಂದರೆ ಟ್ಯಾಕ್ಸಿನಲ್ಲಿ ಬರ್ತಾರೆ, ಇಲ್ಲಾಂದರೆ ಕಾರಲ್ಲಿ ಬರ್ತಾರೆ. ಬೈಕಲ್ಲಿ ಬರೋರು ಕಮ್ಮಿ. ಯಾಕೆಂದರೆ ಶ್ರೀಮಂತರ ಮದುವೆ ಅಂತ ಅಂದರೆ ಎಲ್ಲರೂ ಕಾರಲ್ಲಿ ಬಂದೇ ಬರ್ತಾರೆ. ಎಷ್ಟು ಕಾರ್ ನಿಂತಿದೆ ನೋಡಿ, ಹಂಗೆ ಎಷ್ಟೊಂದು ಕಾರ್ಗಳಿವೆ. ಒಂದೇನಂತ ಅಂದರೆ ಶ್ರೀಮಂತರ ಮದುವೆ ಅಂತ ಅಂದರೆ ನೋಡಿ ಈ ಥರ ಕಾರ್ಗಳು ನಿಂತಿರ್ತವೆ. ಮಿಡಲ್ ಕ್ಲಾಸ್ ಅಂದರೆ ಬಡವ್ರ ಮದುವೆ ಅಂತ ಅಂದರೆ ಜಾಸ್ತಿ ಬರೀ ಬೈಕ್ಗಳೇ ನಿಂತಿರ್ತವೆ. ಯಾವುದೇ ಫಂಕ್ಷನ್ ಅಲ್ಲಾದರೂ ಅಷ್ಟೇ. ಇದು ಇಲ್ಲಿ ಅಂತ ಅಂದರೆ ಇಲ್ಲೆಲ್ಲ ಯಾರೂ ಸಾಮಾನ್ಯದವ್ರು ಮಾಡೋಕ್ಕಾಗಲ್ಲ. ಸ್ವಲ್ಪ ಒಳ್ಳೆ ಹೈ ಲೆವೆಲಲ್ಲಿರೋರೆ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆಗಲಿ, ಬೀಗ್ರೂಟ್ ಆಗಲಿ, ಏನೇ ಫಂಕ್ಷನ್ ಮಾಡಿದ್ರು ಇಲ್ಲೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಇಲ್ಲೆಲ್ಲ ತುಂಬಾ ಖರ್ಚಾಗುತ್ತೆ. ಅಲ್ಲಣ್ಣ ಊಟ ಅಲ್ಲೇ ಒಳಗಡೆ ಬಿಡ್ತು. ಇದೇ ಕಾಲ್ ಸೊಪ್ಪು ಖಾಲಿನಾ? ಕಾಲ್ ಸೊಪ್ಪು ಇಲ್ಲ ಐತಮ್ಮ ಕಾಲ್ ಸೊಪ್ಪು ಖಾಲಿ ಬಿಟ್ಟು. ಇಲ್ಲ ಅಣ್ಣ ಖಾಲಿ ಅಂತ. ಇಲ್ಲ ಇದೆ ಅಣ್ಣ, ಇಲ್ಲೇನೋ ಅದೇ ಫುಲ್ಲು ಇದು ಮಾಡ್ಬೇಕಷ್ಟೇ, ಬಳ್ಕೋಬೇಕು. ನಾವು ಹೋಗಿದ್ದು ಬೀಗ್ರೂಟಕ್ಕೆ. ನಾವು ಇಲ್ಲಿಂದ ನನ್ನ ಗಾಡೀಲಿ 2 ವೀಲರಲ್ಲಿ ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಹೋಗಿ ಅಲ್ಲಿ ನನ್ನ 2 ವೀಲರ್ನ ನಿಲ್ಲಿಸಿ ಆನಂತರ ನಾವು ನಮ್ಮ ಸ್ನೇಹಿತರ ಕಾರಲ್ಲಿ ತೊಗೊಂಡು ಅಲ್ಲಿಂದ ನಾವು 4 ಜನ ಹೋಗಿದ್ದು ಬೀಗ್ರೂಟಕ್ಕೆ. ನೋಡಪ್ಪ ಒಬ್ಬರು ಬರ್ತಾವ್ರಿ ಇವಾಗ. ನೋಡೋರು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾವ್ರಿ ಇವಾಗ. ಅಣ್ಣ ನಮಸ್ಕಾರ.